ಭಾರತ ಮತ್ತು ಯುಎಸ್ಎ ತಂಡಗಳ ನಡುವೆ ನಡೆದಂತಹ ಮೊದಲ ಪಂದ್ಯದಲ್ಲಿ ಭಾರತ ಯುಎಸ್ಎ ಎದುರು 29 ರನ್ಗಳ ಅಂತರದ ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಟಿ20 ವರ್ಲ್ಡ್ ಕಪ್ ನಲ್ಲಿ ಭಾರತ ಶುಭಾರಂಭವನ್ನು ಮಾಡಿದೆ. ಇನ್ನು ಯುಎಸ್ಎ ಎದುರು ನಡೆದಂತಹ ಪಂದ್ಯದಲ್ಲಿ 3 ವಿಕೆಟ್ ಅನ್ನು ಪಡೆದು ಮಿಂಚಿದಂತಹ ಮೊಹಮ್ಮದ್ ಸಿರಾಜ್ ಪಂದ್ಯ ಮುಗಿದ ಬಳಿಕ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಲ್ಲಿ ಮತ್ತೆ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಯುಎಸ್ಎ ಎದುರು ನಡೆದಂತಹ ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಭಾರತ ನೀಡಿದ 20 ಓವರ್ನಲ್ಲಿ 9 ವಿಕೆಟ್ ಅನ್ನು ಕಳೆದುಕೊಂಡು 161 ರನ್ಗಳನ್ನ ಹೊಡೆಯಿತು. ಯುಎಸ್ಎ ಎದುರಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರವಾಗಿ ನಾಯಕ ಸೂರ್ಯಕುಮಾರ್ ಯಾದವ್ 49 ಎಸೆತದಲ್ಲಿ ಅಜಯ್ 84 ರನ್ ಹೊಡೆದರು. ಇನ್ನು ಗೆಲುವಿಗಾಗಿ 162 ರನ್ಗಳ ಗುರಿಯನ್ನು ಪಡೆದಂತಹ ಯುಎಸ್ಎ ನಿಗದಿತ 20 ಓವರ್ನಲ್ಲಿ 8 ವಿಕೆಟ್ ಅನ್ನು ಕಳೆದುಕೊಂಡು 132 ರನ್ಗಳನ್ನ ಹೊಡೆಯುವುದರ ಮೂಲಕ ಭಾರತ ಎದುರು 29 ರನ್ಗಳ ಅಂತರದ ಸೋಲನ್ನು ಕಂಡಿತು. ಇನ್ನು ಯುಎಸ್ಎ ಎದುರು ನಡೆದಂತಹ ಪಂದ್ಯದಲ್ಲಿ ಮೊಹಮ್ಮದ್ ಸಿರಾಜ್ 29 ರನ್ಗಳಿಗೆ 3 ವಿಕೆಟ್ ಅನ್ನು ಪಡೆದುಕೊಂಡು ಮಿಂಚಿದರು. ಇನ್ನು ಯುಎಸ್ಎ ಎದುರು ನಡೆದ ಪಂದ್ಯದ ನಂತರ ಮಾತನಾಡಿದಂತಹ ಮೊಹಮ್ಮದ್ ಸಿರಾಜ್, ನಿಜವೂ ಕೂಡ ಮೊದಲ ಪಂದ್ಯದಲ್ಲಿ ನಾನು ತೋರಿದಂತಹ ಬೌಲಿಂಗ್ ಪ್ರದರ್ಶನದಿಂದಾಗಿ ನನಗೆ ಖುಷಿಯಾಗಿದ್ದೇನೆ. ತಂಡದ ಗೆಲುವಿನಲ್ಲಿ ನಾನು ಕೂಡ ಪಾತ್ರವಾಗಿದ್ದಕ್ಕೆ ಖುಷಿಯಾಗಿದೆ. ಪಿಚ್ ಸ್ವಲ್ಪ ಮಟ್ಟಿಗೆ ಬೌಲರ್ಸ್ ಗಳಿಗೆ ಅನುಕೂಲಕರವಾಗಿತ್ತು. ಈ ಕಾರಣದಿಂದ ಈ ಯುಎಸ್ಎ ಎದುರಿನ ಪಂದ್ಯದಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ 3 ವಿಕೆಟ್ ಅನ್ನು ಪಡೆದುಕೊಂಡೆ. ನಾನು ಮೊದಲು ಟಿ20 ವರ್ಲ್ಡ್ ಕಪ್ ನ ಸ್ಕ್ವಾಡ್ ನಲ್ಲಿ ಇರಲಿಲ್ಲ. 2 ದಿನದಿಂದಷ್ಟೇ ಸೂರ್ಯಬಾಯ್ ಕಡೆಯಿಂದ ನನಗೆ ಒಂದು ಫೋನ್ ಬಂತು. ಸೂರ್ಯಬಾಯ್, ಟಿ20 ವರ್ಲ್ಡ್ ಕಪ್ ಗಾಗಿ ನಿನ್ನ ಬ್ಯಾಕ್ ಅನ್ನ ರೆಡಿ ಮಾಡಿಕೊಂಡು ಬಾ ಅಂತ ಹೇಳಿದರು. ಸೂರ್ಯಬಾಯ್ ಈ ಮಾತನ್ನು ಹೇಳಿದ ತಕ್ಷಣ ನಾನು ಸೂರ್ಯಬಾಯ್ ಹತ್ರ ತಮಾಷೆ ಮಾಡಬೇಡಿ ಅಂತ ಹೇಳಿದೆ. ಅದಕ್ಕೆ ಇಲ್ಲ, ನಿಜಕ್ಕೂ ನೀನು ನಿನ್ನ ಬ್ಯಾಕ್ ಅನ್ನ ರೆಡಿ ಮಾಡಿಕೊಂಡು ಸ್ಕ್ವಾಡ್ಗೆ ಬಾ ಅಂತ ಹೇಳಿದರು. ಸೂರ್ಯಬಾಯ್ ಅವರ ಈ ಮಾತನ್ನ ಕೇಳಿ ನಾನು ಒಂದು ಕ್ಷಣ ಶಾಕ್ ಆದೆ. ಅವರು ನಡೆಯುತ್ತಿದ್ದಂತ ಟಿ20 ವರ್ಲ್ಡ್ ಕಪ್ ನಲ್ಲಿ ಆಡಬೇಕೆಂಬುದು ನನ್ನ ಕನಸಾಗಿತ್ತು. ಆ ಕನಸು ಕೊನೆ ಕೂಡ ನಿಜವಾಯಿತು. ಇನ್ನು ಮೊದಲ ಪಂದ್ಯದಲ್ಲಿ ತಂಡದ ಪ್ಲೇಯಿಂಗ್ ಆಡಿದ್ದು ತುಂಬಾನೇ ಖುಷಿ ನೀಡಿತು. ಈ ಕಾರಣದಿಂದಾಗಿ ತಂಡಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನವನ್ನ ತೋರಬೇಕಂತ ನಾನು ಪಣ ತೊಟ್ಟಿದ್ದೆ. ಅದು ಸಾಧ್ಯವಾಗಿದ್ದಕ್ಕೆ ತುಂಬಾನೇ ಖುಷಿಯಾಗಿದೆ ಎಂಬ ಮಾತನ್ನ ಮೊಹಮ್ಮದ್ ಸಿರಾಜ್ ಹೇಳಿದರು.